ಧರ್ಮ ಅಂತಕ್ಕಂಥದ್ದು ಇದೆಯಲ್ಲ, ಅದು ಬಸವಣ್ಣ ಹೇಳ್ತಾನಲ್ಲ, ಬಸವಣ್ಣ ಹೇಳೋದು ನಿಮಗೆಲ್ಲ ಜ್ಞಾಪಕ ಇದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮವ್ಯಾವುದಯ್ಯ, ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮವ್ಯಾವುದಯ್ಯ. ಇದು ಬಸವಣ್ಣ ಹೇಳಿರ್ತಕ್ಕಂಥ ಧರ್ಮ. ಅದರಿಂದ ನಾವು ಬಸವಣ್ಣವರ ವಿಚಾರದಲ್ಲಿ ನಂಬಿಕೆ ಇರ್ತಕ್ಕಂಥವ್ರು ಯಾರ್ಯಾರು ಇದ್ದೀರಿ ಅವ್ರೆಲ್ಲರೂ ಕೂಡ ಧರ್ಮದ ಬಗ್ಗೆ ಈ ವ್ಯಾಖ್ಯಾನ ಇದೆಯಲ್ಲ, ಇದನ್ನು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲ ಧರ್ಮಗಳಿಗಿಂತ ಮಾನವ ಧರ್ಮ ಮೇಲು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಮಾನವ ಧರ್ಮ, ನಾವೆಲ್ಲರೂ ಕೂಡ ಮನುಷ್ಯರು, ಮೂಲತಃ ಮನುಷ್ಯರು. ಆಮೇಲೆ ಈ ದೇಶದಲ್ಲಿ ಧರ್ಮ ಜಾತಿಗಳಿದ್ದಾವೆ, ಅನೇಕ ಜಾತಿಗಳು, ಅನೇಕ ಧರ್ಮಗಳಿದ್ದಾವೆ. ಅದರಿಂದ ನಾವು ಯಾವ್ಯಾವುದು ಧರ್ಮಕ್ಕೆ ಯಾವ್ಯಾವುದು ಜಾತಿಗೆ ಸೇರಿರ್ತೀವಿ. ಆದರೆ ಮೂಲತಃ ನಾವೆಲ್ಲರೂ ಕೂಡ ಮನುಷ್ಯರಾಗಿ, ಹಾಗೆ ಮನುಷ್ಯರಾಗಿ ಹುಟ್ಟಿರ್ತೀವಿ, ಮನುಷ್ಯರಾಗಿ ಸಾಯ್ತಕ್ಕಂಥದ್ದನ್ನು ಕೂಡ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವುದೇ ಧರ್ಮ ಇರ್ಬೋದು, ಅದು ಹಿಂದೂ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ಮುಸಲ್ಮಾನ್ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಯಾವುದೇ ಧರ್ಮ ಇರಲಿ, ಆ ಧರ್ಮ ಪರಸ್ಪರ ಪ್ರೀತಿಸಿ ಅಂತ ಹೇಳ್ಕೊಡ್ತದೆ ಹೊರತು ದ್ವೇಷಿ ಅಂತ ಹೇಳ್ಕೊಡೋದಿಲ್ಲ. ಯಾವುದೇ ಧರ್ಮ ಪರಸ್ಪರ ಪ್ರೀತಿ ಮಾಡ್ತಕ್ಕಂಥದ್ದನ್ನು ಹೇಳ್ಕೊಡ್ತದೆ ಹೊರತು ದ್ವೇಷ ಮಾಡ್ತಕ್ಕಂಥದ್ದನ್ನು ಯಾವ ಧರ್ಮನೂ ಕೂಡ ಹೇಳ್ಕೊಡೋದಿಲ್ಲ. ಇದರಿಂದ ನಾವು ಪರಸ್ಪರ ಪ್ರೀತಿಸಬೇಕೇ ಹೊರತು ಇನ್ನೊಬ್ಬರನ್ನು ದ್ವೇಷಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಇದೇ ನಾವು ಸಮಾಜಕ್ಕೆ ಕೊಡ್ತಕ್ಕಂಥ ಕೊಡುಗೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಇದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ.